ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಫುಲ್ ಮಜಾ ಜೋಶ್ ಒಳಗದೇವಿ. ಅಂದರೆ ಇವತ್ತು ಹಾಫ್ ಡೇ ಅಂದ್ರೆ ಮತ್ತು ಇವತ್ತು ಎಲ್ಲಿ ಹೋಗೋ ಏನು ಪ್ಲ್ಯಾನಿಂಗ್ ಇಲ್ಲ. ಕೆಲಸ ಇದ್ರೆ ಕೆಲಸ ಮಾಡೋದು, ಕೆಲಸ ಆಗೋ ತನಕ ಅಂಗಡಿ ಓಪನ್ ಇರುತ್ತೆ, ಶಾಪ್ ಓಪನ್ ಇರುತ್ತೆ. ಆಮೇಲೆ ಒಂದು ಕೆಲಸ ಆಯಿತು, ಶಾಪ್ ಬಂದ್ ಮಾಡ್ತೇವೆ. ಆಮೇಲೆ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ಒಂದು ಹಾಫ್ ಡೇ ಇರುತ್ತೆ ಸಂಡೇ. ಮತ್ತು ಫ್ರೆಂಡ್ಸ್ ಜೊತೆ ಇಲ್ಲಿ ಅಲ್ಲಿ ತಿರುಗಾಡ್ತೇವೆ ಅಷ್ಟೇ. ಮತ್ತು ಇವತ್ತಂದ್ರೆ ನೋಡೋಣ, ಮತ್ತು ಇವತ್ತು ಎಲ್ಲಿ ಗೇಮ್ ಸೆಂಟ್ರಿಗೆ ಹೋಗೋಕ್ಕಾಗುತ್ತೋ ಇಲ್ಲೋ ಅಂತ ನೋಡೋಣ. ಇವತ್ತು ನೋಡೋಣ ಯಾವ ರೀತಿ ಏನಂತ. ಓಕೆ, 10:30 ಆಯಿತಾ. ಇವಾಗಂದ್ರೆ ಏನು ಕೆಲಸ ಇಲ್ಲ, ಸ್ವಲ್ಪ ಕೆಲಸ ಇಲ್ಲ ಈಗ. Maruti 800 ಒಂದು ಹಾರ್ನ್ ಕುಣಿಸೋದಿತ್ತು. ಮತ್ತು ಸೀಟ್ ಕವರ್ ಇತ್ತು. ನಮ್ಮ ಬೈ ನೋಡ್ರಿ ಇಲ್ಲಿ ಹಾರ್ನ್ ಎಲ್ಲಿ ಕುಣಿಸಿದಾನ. ಇಂಜಿನ್ ಹಿಂದ್ಗಡೆ ಇಲ್ಲೊಂದು ಈ ರೀತಿ ಫಿಟ್ಟಿಂಗ್ ಆಗುತ್ತೆ. ನಮ್ಮ ಹತ್ರ ಪ್ರೊಫೆಷ್ನಲ್ ಫಿಟ್ಟಿಂಗ್ ಅದು. ಈ ಸೀಟ್ ಕವರ್ ಐತಿ ಇದು ಈ ಗಾಡಿದೀಗ ಬಂದೈತಿ ಒಂದು ಕೆಲಸ. ಅದ್ರ ಮ್ಯಾಟಿಂಗ್ ಮತ್ತು ಸೀಟ್ ಕವರ್ ಐತಿ. ಈಗೆಲ್ಲ ಸೀಟ್ ತೆಗ್ದೇವಿ, ಈಗೆಲ್ಲ ತೆಗಿತೀವಿ. ಈ ರೀತಿ ಮ್ಯಾಟಿಂಗ್ ಐತಿ ಅದ್ರದ್ದು. ಎಲ್ಲ ಟೋಟಲಿ ಫಿಟ್ಟಿಂಗ್ ಆದಮೇಲೆ ನಾನು ತೋರಿಸ್ತೀನಿ. ಇದೆಲ್ಲ ಕಂಪ್ನಿದ ಸೀಟ್ ಕವರ್ ಅದಾವ. ಸೀಟ್ ಫಿಟ್ಟಿಂಗ್ ಮಾಡ್ಲಿಕ್ಕತ್ತಾರ, ಎಲ್ಲ ಸೀಟ್ ಕವರ್ ಫಿಟ್ಟಿಂಗ್ ಆಗೈತಿ. ಇಲ್ಲಿ ಗಾಡಿಯಲ್ಲಿ ಫಿಟ್ಟಿಂಗ್ ಮಾಡ್ಲಿಕ್ಕತ್ತಾರ. ಇವಾಗ ಟೀ ಆಗೋದೊಂದು ಐತಿ. ಟೀ ಆಗೋದು ಸೀಟ್ ಕವರ್ ಬರೈತಿ. ಅದ್ರದ್ದೆಲ್ಲ ಸೀಟ್ ಎಲ್ಲ ಬಿಸಿಟ್ಟೇವಿ. ಅದ್ರ ತೋರ್ಸೋಣಂತ ನಾನು ನಿಮ್ಗೆ. ಇದ್ರದ್ದೆಲ್ಲ ಸೀಟ್ ಕವರ್ ಆಗೈತಿ. ಯಾವ ರೀತಿ ಆಗೈತಿ ತೋರ್ಸೋಣ. ಫುಲ್ ಎಲ್ಲ ಫಿಟ್ಟಿಂಗ್ ಆಗೈತಿ. ಇದೆಲ್ಲ ಫಿಟ್ಟಿಂಗ್ ಆಗೈತಿ. ಇವಾಗ ಮತ್ತೆ ಟೀ ಆಗೋದು ನಾ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಫಿಟ್ಟಿಂಗ್ ಆಗಿದೆ ಅಂತ. ಇವಾಗ ಹೋಗ್ಲಿಕ್ಕೆ ಇದು ಗಾಡಿ ಸೀಟ್ ಕವರ್ ಎಲ್ಲ ಆಗೈತಿ ಈಗ ಪೂರ. ಆ ಸೀಟ್ ಕವರ್ ಎಲ್ಲ ಆದಮೇಲೆ ಇವಾಗ ಲಾಸ್ಟ್ ಇನ್ನೊಂದು ಗಾಡಿದಿತ್ತು ಎಸ್ ಕ್ರಾಸ್ದು. ಅದೊಂದು ಸೀಟ್ ಕವರ್ ಐತೆ. 3 ಗಂಟೆ 4 ಗಂಟೆಗೆ ಅವಾಗ ಹೋಗ್ತಿದ್ದೆ ನಾವು ಬಂದು ಮಾಡ್ಕೊಂಡು. ಅದ್ರ ಇವಾಗ ಎಷ್ಟೈತಿ 7 ಆಗ್ಲಿಕ್ಕೆ ಬಂತು. ಇನ್ನೂ ತನಕ ಶಾಪ್ ಓಪನ್ ಐತಿ ಸಂಡೇ. ಸೀಟ್ ಕವರ್ ಸ್ವಲ್ಪ ಇತ್ತಲ್ಲ ಆರ್ಡ್ರ್ ಇತ್ತು. ಈಗ ಸೀಟ್ ಕವರ್ ಐತಿ. ಇವಾಗ ಸ್ಟೇರಿಂಗ್ ಕವರ್ ಹೊಳ್ಯಾತೇನೆ ಹಳೆ ಅದನ್ನ. ಇವಾಗ ಆ ಒಂದು ಸ್ಟೇರಿಂಗ್ ಕವರ್ ಆಗೋದೈತಿ. ತೋರ್ಸೋಣಂತ ನಾನು ನಿಮ್ಗೆ ಎಲ್ಲ ಆದಮೇಲೆ. ಸೊ ಹೆಲೋ ಗೈಸ್, ಅಂಗಡಿ ಎಲ್ಲ ಬಂದ್ ಮಾಡಿ ಒಂದೂವರೆ ತಾಸು ಆಗೈತಿ. ಆಮೇಲೆ ಈಗ ಫೋನ್ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡು ಅಣ್ಣ. ಹೆಂಗೆ ಮಾತಾಡೋದನ್ನ ಸ್ವಲ್ಪ ದಾರಿ ತಪ್ಪ್ಯಾನ ಇಲ್ಲ. ಮೊದಲ ಏನಾಗೈತಿ ಈಗ ಹಿಂಗೆ ಇಲ್ಲಿ ಮಸಾಲ ಪೌಡರ್ ತಿನ್ನಕ್ಕೆ ಬಂದಿದ್ದೆವು ಭಾಗ್ಯನಗರ ಒಳಗೆ. ಮಾತ್ರ ಇಲ್ಲಿ ಮಳೆ ಬೀಳೈತಿ, ಹಂಗೆ ಕೂತೀವಿ, ಟೈಮ್ ಪಾಸ್ ಆಗತ್ತ. ಸೊ ಇವತ್ತೇನು ಜಾಸ್ತಿ ಇದ್ರಿಕ್ಕಿಲ್ಲ. ಜಾಸ್ತಿ ಏನು ಹಾಫ್ ಡೇ ಆದಮೇಲೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದು. ಅಷ್ಟೇನು ಟೈಮ್ ಸಿಕ್ಕಿಲ್ಲ. ಮತ್ತು ಎಲ್ಲ ಕೆಲಸದ ಮೇಲೆ ಕೆಲಸನ 8 ಗಂಟೆಗೆ ಮುಗೀತಾ. ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗೊತ್ತಾನ. ಆಮ್ಯಾಕೆ ಸಪೋರ್ಟ್ ಮಾಡಿ ಅಂತಾನೆ. ಆಮ್ಯಾಕೆ ಮತ್ತೆ ನೆಕ್ಸ್ಟ್ ಡೇ ಸಿಗೋಣ ಅಷ್ಟೇ.